ಹಾಯ್ ಫ್ರೆಂಡ್ಸ್, ಮಿಸ್ಟರಿ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂದು ಆಂಧ್ರ ಊಟಿ ಅಂತಲೇ ಪ್ರಸಿದ್ಧಿಯಾಗಿರುವಂಥ ಆರ್ಸ್ಲಿ ಹಿಲ್ ನೋಡೋಕೆ ಹೋಗ್ತಾ ಇದ್ರಿ. ಈಗ ಟೈಮ್ ಬಂದು 6:30 ಆಗಿದೆ. ನೋಡ್ಬೋದು, ಸೂರ್ಯ ಈಗ ಹುಟ್ತಾ ಇದ್ದಾನೆ. ಆರ್ಸ್ಲಿ ಹಿಲ್ಗೆ ಜಾಸ್ತಿ ಜನ ಸನ್ರೈಸು ಮತ್ತು ಸನ್ಸೆಟ್ ನೋಡೋಕೆ ಹೋಗ್ತಾರೆ. ಆದರೆ ನಾನು ಎದ್ದೇಳೋ ಪಟ್ಟಿಗೆ ಸನ್ರೈಸ್ ಆಗೋಗಿತ್ತು. ಆದರೂ ಪರವಾಗಿಲ್ಲ, ಹೋಗಬೇಕು ಅಂತ ಫಿಕ್ಸ್ ಆಗಿದ್ನಿ. ಹೋಗೋಣ. ಈ ವಿಡಿಯೋದಲ್ಲಿ ಬಂದು ಮೋಟೋ ವ್ಲಾಗ್ ಇರುತ್ತೆ, ಅಂದರೆ ಫುಲ್ಲು ಯಾವ ಥರ ಇರುತ್ತೆ ರೋಡ್ಗಳೆಲ್ಲ ತೋರಿಸ್ತೀನಿ ನಿಮಗೆ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಆರ್ಸ್ಲಿ ಹಿಲ್ಲು ಫುಲ್ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಈಗ ನಾವು ಬಂದು ಮತ್ತೇನಲ್ಲಿ ಇಂಡಸ್ಟ್ರಿಯಲ್ ಹತ್ರ ಇದ್ದೀರಿ. ಇಲ್ಲಿಂದ ಆರ್ಸ್ಲಿ ಹಿಲ್ ಬಂದು ನಮಗೆ 84 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಈಗ ಹೋಗೋಣ, ನೋಡಿ ಯಾವ ಥರ ಇರುತ್ತೆ ವಿಡಿಯೋ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ಕೈವಾರ ಕ್ರಾಸು. ಇಲ್ಲಿಂದ ನಮಗೆ 82 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಆರ್ಸ್ಲಿ ಹಿಲ್ಗೆ ಹೋಗೋಕ್ಕೆ 2 ದಾರಿಗಳಿರ್ತವೆ. ಒಂದು ಬಂದು ಮದನಪಲ್ಲಿಯಿಂದ ಹೋಗ್ಬೋದು, ಇನ್ನೊಂದು ಬಂದು ಗೋನ್ಪಲ್ಲಿಯಿಂದ ಹೋಗ್ಬೋದು. ನಾವು ಇವಾಗ ಹೋಗ್ಬೇಕಾದ್ರೆ ಗೋನ್ಪಲ್ಲಿ ಮೇಲೆ ಹೋಗೋಣ, ಬರಬೇಕಾದ್ರೆ ಮದನಪಲ್ಲಿ ಹಂಗೆ ಬರೋಣ. ನಿಮ್ಗೆ ಬೇಕಂದರೆ ಆರ್ಸ್ಲಿ ಹಿಲ್ಲು ಫುಲ್ ವೀಡಿಯೋ ಬಂದು ಈ ವಿಡಿಯೋ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ. ನೀವು ಯಾರಾದರೂ ಆರ್ಸ್ಲಿ ಹಿಲ್ ಮಾತ್ರ ನೋಡಬೇಕು ಅಂದರೆ ಆ ವಿಡಿಯೋ ನೋಡ್ಬೋದು. ಈಗ ಮಾರ್ನಿಂಗ್ ವ್ಯೂ ನೋಡಿ ಯಾವ ಥರ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಮಂಜೆಲ್ಲ ಬೀಳ್ತಾ ಇರುತ್ತಲ್ವ, ಹಾಗಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಎಂಜಾಯ್ ಮಾಡಿ. ನಾವಿವಾಗ ಸುಮಾರು ಒಂದು 32 ಕಿಲೋಮೀಟ್ರ್ ಬಂದಿದ್ರಿ. ಮಾಡ್ಕೇರ್ ಕ್ರಾಸ್ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದಿದ್ರಿ. ಇಲ್ಲಿ ನಮಗೆ HP ಪೆಟ್ರೋಲ್ ಬಂಕ್ ಸಿಗುತ್ತೆ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ, ಏಕೆಂದರೆ ನಮಗೆ ಗಾಡಿನಲ್ಲಿ ಪೆಟ್ರೋಲು ಹಿಲ್ಸು ಸ್ಟೇಷನ್ಗೆ ಹೋಗೋದ್ರಿಂದ ಪೆಟ್ರೋಲ್ ಫುಲ್ ಇರಬೇಕು. ಆದ್ದರಿಂದ ನಾವು ಫುಲ್ ಮಾಡಿಸ್ಕೊಂಡು ಹೋಗೋಣ. ನೋಡಿ ಈಗ ನೀವು ಇಲ್ಲಿಂದ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿಂದ ನಮಗೆ ಗೋನ್ಪಲ್ಲಿ ಕ್ರಾಸ್ ಬಂದು ನಮಗೆ 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಇರುತ್ತೆ. ಅಲ್ಲೋಗಿ ನಾವು ಲೆಫ್ಟ್ ತಗೊಂಡು ಅಲ್ಲಿಂದ ನಾವು ಮತ್ತೆ ಇನ್ನೂ ಒಂದು 60 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ಗೋನ್ಪಲ್ಲಿಯಲ್ಲಿದ್ದೀರಿ. ನೋಡ್ಬೋದು ನೀವು ರೋಡುಗಳು ಯಾವ ಥರ ಐತೆ ಅಂತ. ಎಲ್ಲ ರೋಡುಗಳು ಕಿತ್ತಾಕಿ ಹೊಸ್ದಾಗಿ ಹಾಕ್ತಿದ್ದಾರೆ ರೋಡುಗಳು. ಹಾಗಾಗಿ ರೋಡುಗಳೇನೂ ಚೆನ್ನಾಗಿಲ್ಲ ಈ ರೋಡಲ್ಲಿ ಬಂದರೆ. ಪ್ರೆಸೆಂಟ್ ಯಾರಾದರೂ ಬರೋಂಗಿದ್ರೆ ಮದನಪಲ್ಲಿಗೆ ಬಂದು ಮದನಪಲ್ಲಿಯಿಂದ ಆರ್ಸ್ಲಿ ಹಿಲ್ ಹೋಗಿ, ಈ ರೋಡಲ್ಲಿ ಮಾತ್ರ ಬರೋಕ್ಕೆ ಹೋಗಬೇಡಿ. ಇದು ಬಂದು ನನಗೆ ಸುಮಾರು 5 ಕಿಲೋಮೀಟ್ರಿಂದ ಬರ್ತಾಯಿದ್ದೀನಿ. ಸೇಮ್ ಇದೇ ಥರ ಐತೆ, ಆದರೆ ನಾನು ಆ ವಿಡಿಯೋ ಎಲ್ಲ ಆಡ್ ಮಾಡೋಕ್ಕಾಗಿಲ್ಲ.
ಇದು ಗೋನ್ಪಲ್ಲಿ ಸಿಟಿ ಒಳಗಡೆ ಬಂದಿರೋದ್ರಿಂದ ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ, ಈ ರೋಡೆಲ್ಲ ಹೆಂಗೈತೆ ಅಂತ. ಈಗ ಪ್ರೆಸೆಂಟ್ ಬಂದು ನಾವು ಬಿ ಕೊತ್ತಕೋಟ ಹತ್ರ ಬಂದಿದ್ದೀರಿ. ನೋಡ್ಬೋದು ನೀವು, ನದಿ ಕಾಲುವೆ ಇದು. ನೀರೆಲ್ಲ ಇಲ್ಲಿಂದ ತಿರುಪತಿ ಚಿತ್ತೂರು ಐತಲ್ವ, ಆ ಕಡೆ ತಗೊಂಡೋಗಿರೋದು ನದಿ ನೀರು. ನೋಡಿ ಇಲ್ಲಿ ಕಾಣಿಸ್ತೈತಲ್ವ, ಇದೇ ನಮಗೆ ಬಿ ಕೊತ್ತಕೋಟ. ಇದು ಬಂದು ಆಂಧ್ರಾಗೆ ಬರುತ್ತೆ. ಬಿ ಕೊತ್ತಕೋಟ ಬಂದು ಈ ಊರು ಬಿಟ್ಟು ನಾವು 3 ಕಿಲೋಮೀಟ್ರ್ ಹೋದರೆ ನಮಗೊಂದು ದೊಡ್ಡ ಕೆರೆ ಕಾಣಿಸುತ್ತೆ. ರೋಡ್ ಪಕ್ಕದಲ್ಲೇ ನೀರು ಹರಿತಾ ಇರುತ್ತೆ, ಅದನ್ನ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ, ತುಂಬ ಚೆನ್ನಾಗಿರುತ್ತೆ ಆ ಕೆರೆ ಮತ್ತು ಆ ನೀರು ಹೋಗೋ ಪ್ಲೇಸು. ಈಗ ನಾವು ಬಿ ಕೊತ್ತಕೋಟ ಬಿಟ್ಟು ಬಂದಿದ್ದೀರಿ.
ನೋಡಿ ಇಲ್ಲೊಂದು ಕೆರೆ ಐತೆ. ಈ ಕೆರೆ ಎಲ್ಲ ನಾನು ಹೇಳಿದ್ದೀನಿ, ಸ್ವಲ್ಪ ಮುಂದೆ ಒಂದು ಕೆರೆ ಐತೆ, ಅದು ತೋರಿಸ್ತೀನಿ. ನೋಡಿ ಇದೇ ಆ ಕೆರೆ, ನೋಡ್ಬೋದು ಯಾವ ಥರ ಐತೆ ವ್ಯೂ ಅಂತ. ನೀರು ಹರಿತಾ ಇರುತ್ತೆ ಇಲ್ಲಿ. ನದಿ ನೀರು ತಂದಿದ್ದಾರಲ್ವ, ಆ ನದಿ ನೀರಿಂದ ಕೆರೆಗಳೆಲ್ಲ ತುಂಬಿಸಿರೋದ್ರಿಂದ ನೋಡ್ಬೋದು ಯಾವ ಥರ ಹರಿಯುತ್ತಾ ಇದೆ ಅಂತ. ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಜಾಸ್ತಿ ಹರಿಯುತ್ತಾ ಇತ್ತು ನೀರು, ಈಗ ಕಮ್ಮಿ ಆಗೈತೆ. ನೋಡಿ ವ್ಯೂ ಯಾವ ಥರ ಐತೆ ಅಂತ ಕೆರೆ. ನಮಗೆ ಇಲ್ಲಿಂದ ಆರ್ಸಿ ಇಲ್ಲಿ ಬಂದು ಜಸ್ಟ್ 6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾವು ಆ ಕೆರೆ ನೋಡಿಕೊಂಡು ಬಂದರೆ ಇನ್ನೊಂದು 6 ಕಿಲೋಮೀಟ್ರ್ ನಾವು ಇಲ್ಲಿಂದ ಹೋದರೆ ನಮಗೆ ಆರ್ಸ್ಲಿಲ್ ಸಿಗುತ್ತೆ. ನೋಡಿ ವ್ಯೂ ಯಾವ ಥರ ಐತೆ ಅಂತ. ನೋಡಿ ಇದೇ ಆರ್ಸ್ಲಿಲು. ನಾವು ಬಂದು ಮುಂದೆ ಹೋಗಿಬಿಟ್ಟಿದೆ, ಹಂಗಾಗಿ ರಿಟರ್ನ್ ಬರ್ತಾಯಿದ್ದೀನಿ. ಮುಂದೆ ಕಾಣಿಸ್ತೈತಲ್ವ, ಅದೇ ರೋಡಲ್ಲೇ ಬಂದಿದ್ದು. ಈಗ ಲೆಫ್ಟ್ಗೆ ಹೋದರೆ ಆರ್ಸ್ಲಿಲು. ನಿಮಗೆ ಆರ್ಸ್ಲಿಲ್ ಫುಲ್ ವೀಡಿಯೋ ಬೇಕಂದರೆ ಈ ವಿಡಿಯೋ ಕೆಳಗಡೆ ಕೊಡ್ತೀನಿ, ಚೆಕ್ ಮಾಡಿ ಒಂದ್ಸಲ.